ಇವ್ರು ಹೇಳ್ತಾ ಇದ್ರಲ್ಲ BJP ಅವರು ನಾವು ಸಲ್ಲಿಸಿಲ್ಲ, ಅರ್ಜಿ ಸರಿಯಾಗಿ ಸಲ್ಲಿಸಿಲ್ಲ, ಸರಿಯಾದ ಟೈಮಿಗೆ ಸಲ್ಲಿಸಿಲ್ಲ ಅಂತ. ಮತ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದಾರಲ್ಲ, ಏನು ಕೇಂದ್ರ ಸರ್ಕಾರಕ್ಕೆ ಏನಂತ ಹೇಳಿರೋದು, ಪದೇ ಪದೇ ಯಾಕೆ ರಾಜ್ಯ ಸರ್ಕಾರಗಳು ಅವರ ಸಂವಿಧಾನಿಕ ಹಕ್ಕುಗಳಿಗೆ ಕೋರ್ಟಿಗೆ ಬರಬೇಕಾಗ್ತಾಯಿದೆ, ಸುಪ್ರೀಂ ಕೋರ್ಟಿಗೆ ಬರಬೇಕಾಗ್ತಾಯಿದೆ ಅಂತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅವ್ರು ಸುಳ್ಳು ಹೇಳ್ತಾ ಇರೋದಂತ? ಈಗೇನಂತಾರೆ ಅಮಿತ್ ಶಾ ಅವರು, ಈಗೇನಂತಾರೆ ನಿರ್ಮಲಾ ಸೀತಾರಾಮನ್ ಅವರು, ಈಗೇನಂತಾರೆ ನಮ್ಮ ಅಶೋಕಣ್ಣ, ವಿಜೇಂದ್ರ ಅವ್ರು ಏನಂತಾರೆ? ಈಗ ಸುಪ್ರೀಂ ಕೋರ್ಟ್ ಅವರೇ ಚಾಟಿ ಬೀಸಿದಾರಲ್ಲ, ಈಗ 2 ವಾರ ಟೈಮ್ ಯಾಕೆ ತೊಗೊಂಡಿದ್ದಾರೆ? ಸರ್ಕಾರದಿಂದ ಉತ್ತರ ತೊಗೊಂಡು ಬರ್ತೀನಿ ಸ್ವಾಮಿ ಅಂತ. ಅಶೋಕ್ ಅವರು ಹೇಳಿದ್ರು ಮೋರ್ ದೆನ್ 690 crores ನಾವೇ ಬಿಡುಗಡೆ ಮಾಡಿದ್ದು. ಅಶೋಕ್ ಅವರಿಗೆ ನೋಡಿ, ಅಶೋಕ್ ಅವರಿಗೆ ಮಾಹಿತಿಯ ಕೊರತೆ ಇದೆ. ನಾನು ಹೇಳ್ತಾ ಇದ್ದಿಲ್ಲಲ್ಲ, BJP ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇರಲ್ಲ ಸರ್. ಬೆಳಿಗ್ಗೆ ಅವ್ರು IT ಸೆಲ್ದವ್ರು ಏನು ಬ್ರೀಫಿಂಗ್ ಕೊಡ್ತಾರೆ ವಾಟ್ಸಾಪ್ನಲ್ಲಿ, ಅದು ನೋಡ್ಕೊಂಡು ಹೇಳ್ತಾರೆ. ಈಗ ನಾವು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಭೇಟಿಯಾಗಿದ್ದು ಸುಳ್ಳ, ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿದ್ದು ಸುಳ್ಳ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದ್ದು ಸುಳ್ಳ? ಹೇಳಿ, ಏನಕ್ಕೆ ಭೇಟಿಯಾಗಿದ್ರು ಅವರು? ವಿತೌಟ್ ಮೆಮೊರಾಂಡಮ್ ಹೋಗಿರ್ತಾರಾ? ವಿತೌಟ್ ಸೆಂಟ್ರಲ್ ಗೌರ್ಮೆಂಟ್ ಏನೋ ಅದು ಇನ್ವೆಸ್ಟಿಗೇಷನ್ ಟೀಮ್ ಬಂದಿತ್ತಲ್ಲ ಕ್ರಾಪ್ ಲಾಸಿಗೆ, ಆ ತನಿಖಾ ತಂಡದ ವರದಿ ಇರಲಾರ್ದೆ ಹೋಗಿರ್ತಾರ ಕೈ ಬೀಸ್ಕೊಂಡು? ಸೊ ಇದಕ್ಕೆ ಉತ್ತರ ಅವ್ರು ಕೊಡ್ಬೇಕು, ಅಶೋಕ್ ಅವ್ರು. ಇವಾಗ ಮೋದಿ ಅವ್ರಿಗೆ ಏನು ಪ್ರಮುಖವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಒಂದು ಭೇಟಿ ವೇಳೆ? ನೋಡಿ, ಮೊದಲನೇದಾಗಿ ಬರ ಇದೆ. NDRF ಮೀಟಿಂಗ್ ಯಾಕೆ ಮಾಡಿಲ್ಲ? ಇನ್ನೂ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡುವ ಜವಾಬ್ದಾರಿ ಯಾರ್ದು? ಅಮಿತ್ ಶಾ ಅವ್ರದ್ದು, ಕೇಂದ್ರ ಸರ್ಕಾರದ್ದು. ಯಾಕೆ ಮಾಡಿಲ್ಲ? ಯಾಕೆ ನಮಗೆ ಇನ್ನೂ ಬರ ನಿರ್ವಹಣೆಗೆ ದುಡ್ಡು ಕೊಟ್ಟಿಲ್ಲ? ಯಾಕೆ ಇಲ್ಲಿ ಬಂದು ವೇದಿಕೆ ಮುಖಾಂತರ ತಾವಾಗಿರ್ಬೋದು, ತಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿರ್ಬೋದು, ಕನ್ನಡಿಗರಿಗೆ ತಪ್ಪು ದಾರಿನಲ್ಲಿ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ನಾವು ವರದಿನೇ ಸಬ್ಮಿಟ್ ಮಾಡಿಲ್ಲ ಅಂದ್ಬಿಟ್ಟು. ಮತ್ತು ನಮ್ಮ ತೆರಿಗೆ ವಿಚಾರದಲ್ಲಿ ನಾವು ಓಪನ್ ಆಗಿ ಚಾಲೆಂಜ್ ಮಾಡಿದ್ವಿ, ಬರ್ರಿ ಮಾತಾಡೋಣ ಅಂತ ವೇದಿಕೆ ಸಜ್ಜು ಮಾಡಿಕೊಟ್ಟಿದ್ವಿ. ನಿರ್ಮಲಾ ಸೀತಾರಾಮನ್ ಅವರು ಏಕಾಏಕಿ ಆ ವೇದಿಕೆಗೆ ಹೋಗಲಾರ್ದೆ ಪ್ರೆಸ್ ಕಾನ್ಫರೆನ್ಸ್ ಕರೀತಾರೆ. ಏನು ಅಗತ್ಯ ಇತ್ತು? ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ಮೋದಿ ಸರ್ಕಾರದ ಮೇಲೆ ಅಥವಾ ನಿಮ್ಮ ಸರ್ಕಾರದ ಮೇಲೆ ಬಂದು ಅಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಕೃಷ್ಣ ಬೈರೇಗೌಡರ ಜೊತೆ. ಬೊಮ್ಮಾಯಿಯವರಿಗೆಲ್ಲ ಗೊತ್ತಿದ್ದು ಗೊತ್ತಿರಲಾರ್ದಂಗೆ ಇರ್ತಾರಲ್ಲ. ಅವ್ರು CM ಇದ್ದಾಗ ಅವರೇ ಹೇಳಿದ್ದು, ನಾವು ಆ ವಿಶೇಷ ಅನುದಾನವನ್ನು 5,000 ಕೋಟಿ ನಮಗೇನು ಪೆಂಡಿಂಗ್ ಇದೆ ಅದು ನಾನು ಬಿಡೋದಿಲ್ಲ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ. ಈಗೇನಾಯಿತು? 25 ಸಂಸದರು ಇದ್ರಲ್ರಿ ಡೆಲ್ಲಿನಲ್ಲಿ ಏನಕ್ಕೆ ಕಳಿಸಿದವರಿಗೆ? ಚಾಂದಿ ಚೌಕ್ನಲ್ಲಿ ಚಾಟ್ ತಿನ್ನೋಕೆ ಕಳಿಸಿದ್ವಿ ನಾವಲ್ಲಿ. ಒಂದು ಸರಿ ಕನ್ನಡಿಗರ ಪರವಾಗಿ ಇದು ಮಾಡಿದ್ದಾರೆ ಅವರು, ಧ್ವನಿ ಎತ್ತಿದ್ದಾರೆ ಅವರು. ಸೊ ಇವೆಲ್ಲ ಪ್ರಶ್ನೆಗಳು, ಸರಳ ಪ್ರಶ್ನೆ ಇದೆ. ಪ್ರಧಾನಮಂತ್ರಿಗೆ ಇದೇನು ದೊಡ್ಡದಲ್ಲ. ಯಾಕಂದರೆ ಏನು ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸೋಂಥ ವಿಶ್ವಗುರುಗೆ ಈ ನಮ್ಮ ಕನ್ನಡಿಗರ 3-4 ಪ್ರಶ್ನೆ ಏನು ದೊಡ್ಡ ವಿಷಯ? ಉತ್ತರ ಕೊಡಲಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.